प्रथमो हनुमान् नाम द्वितीयो भीम एव च तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 96ನೇ ಶ್ಲೋಕ. ಅನ್ಯಾ ದುಷ್ಟಾನ್ಯ ಕ್ಷತ್ರಿಯಃ ಕ್ಷತ್ರಿಯಾಂಶ್ಚ ವಿಶೇಷತೋ ಯುದ್ಧಗತಾನ್ ಸ್ಮರನ್ ಹರಿಂ ಸ್ವಬಾಹುವೀರ್ಯೇನ ಚ ತಸ್ಯ ಬಾಹು ಚೈತನ್ಯ ಮಾತ್ರೋ ಭವತಃ ಸ ದೇಹೌ. ಇಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಭೀಮಸೇನ ದೇವರು ಯುಧಿಷ್ಠಿರನಿಗೆ ಹೇಳುವ ವಿಚಾರ ಇವುಗಳು. ಕ್ಷತ್ರಿಯರಾಗಿ ನಾವು ಹುಟ್ಟಿದ್ದೀವಿ. ಪರಮಾತ್ಮ ದೋಷದೂರನಾಗಿ ಗುಣಪೂರ್ಣನಾಗಿ ಸ್ವತಂತ್ರನಾಗಿ ಇದ್ದಾನೆ. ಸ್ವತಂತ್ರ ಅಂದ್ರೆ ಸರ್ವಶಕ್ತ ಅಂತ ನೋಡಿದ್ದೀವಿ. ಯಾರು ಸರ್ವಶಕ್ತರೋ ಅಂತವರು. ಸರ್ವಶಕ್ತ ಉಳ್ಳವರು ಅವರು ತಮ್ಮಲ್ಲಿ ಗುಣಗಳು ಇಲ್ಲದಂತೆ ಮಾಡೋದಿಲ್ಲ ಮತ್ತು ದೋಷವೂ ಅಂಟುವಂತೆ ಮಾಡೋದಿಲ್ಲ. ಅದರಿಂದ ಪರಮಾತ್ಮ ಗುಣಪೂರ್ಣನಾಗಿ ದೋಷದೂರನಾಗಿ ಇದ್ದಾನೆ. ಅದರಿಂದ ಆ ಪರಮಾತ್ಮನ ಮಾತನ್ನು ನಾವು ಪರಿಪಾಲಿಸಬೇಕು. ಅವನು ಹೇಳಿದ, ಆ ಪರಮಾತ್ಮ ಹೇಳಿದ ಕರ್ತವ್ಯಗಳನ್ನು ನಾವು ಪರಮಾತ್ಮನ ಪೂಜಾ ರೂಪವಾಗಿ ಮಾಡಬೇಕು ಅಂತ ಇಷ್ಟು ಹೇಳಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅತಿಯಾದ ಕ್ಷಮೆ, ದುಷ್ಟರ ವಿಷಯದಲ್ಲಿ ಅತಿಯಾದ ಕ್ಷಮೆ ತೋರಿಸಬಾರದು ಅಂತಲೂ ಹೇಳಿದರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂ ಕ್ಷತ್ರಿಯ ದುಷ್ಟಾನ್ ಕ್ಷತ್ರಿಯಾನ್ ಭಾಗವತ ಧರ್ಮ ವಿರೋಧಿನಃ ನೃಪಾನ್. ಯಾವ ಕ್ಷತ್ರಿಯನಾದವ ದುಷ್ಟರಾದ ಕ್ಷತ್ರಿಯರು ಯಾರಿರ್ತಾರೆ, ದುಷ್ಟ ಕ್ಷತ್ರಿಯರು ಒಳ್ಳೆಯವರು ಕೆಟ್ಟವರು ತೀರ್ಮಾನ ಮಾಡೋದು ಹೇಗೆ? ಹಾಗೆಂದ್ರೆ ಯಾರು ಭಾಗವತ ಧರ್ಮಕ್ಕೆ ವಿರೋಧಿಗಳಾಗಿ ಇರ್ತಾರೆ, ಭಾಗವತ ಧರ್ಮವನ್ನ ಕೇಳೋದಿಲ್ಲ, ಭಾಗವತ ಧರ್ಮವನ್ನ ಆಚರಿಸೋದಿಲ್ಲ, ಅಂತವರನ್ನು, ಅಂತ ದುಷ್ಟ ಕ್ಷತ್ರಿಯ, ಅವರು ದುಷ್ಟ ಕ್ಷತ್ರಿಯರು, ಅವರನ್ನು ಸ್ವಬಾಹುವೀರ್ಯೇನ, ತನ್ನ ಬಾಹುವಿನ ಪರಾಕ್ರಮದಿಂದ ಸಾಮರ್ಥ್ಯದಿಂದ ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ತತ್ರ ಇತಿ ಕರ್ತವ್ಯತಾಮಹ ಯುದ್ಧಾತ್ಮಕಃ ಅಯಂ ಮಕಃ ಹರಿಪೂಜಾ ಇತ್ಯನುಸಂಧಾನಃ ಇತ್ಯರ್ಥಃ. ಆ ಪೂಜೆಯನ್ನು, ಆ ಒಂದು ಯುದ್ಧವನ್ನು ಕೂಡ ಹೇಗೆ ಮಾಡಬೇಕು ಅಂದ್ರೆ ಪೂಜಾ ರೂಪವಾಗಿ ಮಾಡಬೇಕು, ಪರಮಾತ್ಮನ ಪೂಜಾ ರೂಪವಾಗಿ. ಇದು ಒಂದು ಯುದ್ಧ ಎನ್ನತಕ್ಕ ಒಂದು ಯಜ್ಞ, ಅದು ಯಜ್ಞ ರೂಪವಾಗಿದೆ. ಆ ಯಜ್ಞ ರೂಪವಾದದ್ದು ಪರಮಾತ್ಮನ ಪೂಜಾ ರೂಪವಾಗಿದೆ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡಬೇಕು. ಆ ರೀತಿಯಾಗಿ ಯುದ್ಧದಲ್ಲಿ ದುಷ್ಟರನ್ನ ಸಂಹಾರ ಮಾಡಿದರೆ ಆಗತಕ್ಕ ಫಲ ಏನು ಅಂದ್ರೆ ಯಹ ಅನ್ಯ ತಸ್ಯ ಸದೇಹೋ ದೇಹೇನ ಸಹಿತೋ ಬಾಹು ಚೈತನ್ಯ ಮಾತ್ರೋ ಚಿದ್ರೂಪೌ ಭವತಃ. ಆ ಯಾವ ಬಾಹು ಆ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿತ್ತಲ್ವ, ಪರಮಾತ್ಮನ ವಿರೋಧಿಗಳನ್ನ ಸಂಹಾರ ಮಾಡಿತ್ತಲ್ವ, ಅದು ಚಿದಾನಂದ ಅಂದ್ರೆ ಜ್ಞಾನಮಯ, ಜ್ಞಾನಾನಂದಮಯವಾಗಿ ಆಗ್ತದೆ ಹಾಗೆ ಅಂತ ಅರ್ಥ. ಅಂದ್ರೆ ಮೋಕ್ಷದಲ್ಲಿ ಅವರು ಸ್ವರೂಪ ದೇಹದ ಆವಿರ್ಭಾವವನ್ನು ಪಡ್ಕೊಂಡು ಮೋಕ್ಷದಲ್ಲಿ ಸುಖವಾಗಿ ಇರ್ತಾರೆ ಅಂತ ಒಟ್ಟು ಅಭಿಪ್ರಾಯ. ಇದು ಫಲ. ಈ ರೀತಿಯಾಗಿ ದುಷ್ಟ ಕ್ಷತ್ರಿಯರ ಹನನ ಮಾಡುವುದರಿಂದ ಚೈತನ್ಯ ಮಾತ್ರವು ಭವತಃ ಸದೇಹೋ, ಅವರು ಶುದ್ಧ ಚೈತನ್ಯ ರೂಪವನ್ನ ಪಡ್ಕೋತಾರೆ ಅಂತ ಒಟ್ಟು ಅಭಿಪ್ರಾಯ. ಪಾಪಾದಿಕಾಂಶ್ಚೈವ ಬಲಾದಿಕಾಂಶ್ಚ ಹತ್ವಾ ಮುಕ್ತೋ ಅಧಿಕಾನಂದ ವೃದ್ಧಿಃ ಪ್ರೀತಿಶ್ಚ ವಿಷ್ಣೋ ಪರಮೈವ ತತ್ರ ತಸ್ಮಾತ್ ಹಂತವ್ಯ ಪಾಪಿನಃ ಸರ್ವಥೈವ. ತತ್ರಾಪಿ ಪಾಪಾದಿಕಾನ್ ಬಲಾದಿಕಾಂಶ್ಚ ಹತ್ವಾ, ಯಾರು ಪಾಪ ಜಾಸ್ತಿ ಮಾಡಿರ್ತಾರೆ, ಹೆಚ್ಚಿನ ಪಾಪ ಮಾಡಿದವರು ಮತ್ತು ಹೆಚ್ಚಿನ ಬಲ ಉಳ್ಳವರು, ಅಂಥವರನ್ನ ಸಂಹಾರ ಮಾಡಿದರೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗುತ್ತದೆ. ಒಂದು ಕ್ಷತ್ರಿಯನಿಗೆ 80% ಆನಂದ ಸಿಗಬೇಕು ಅಂತ ಇದ್ದರೆ ಈ ದುಷ್ಟರ ಸಂಹಾರ ಮಾಡಿದ್ದರಿಂದ, ದುಷ್ಟರಾದ ಬಲಿಷ್ಠರನ್ನು ಸಂಹಾರ ಮಾಡಿದ್ದರಿಂದ ಅವರಿಗೆ 85%, 90% ಅಂತೆಲ್ಲ ಆನಂದ ಬರುತ್ತದೆ, ಆನಂದದ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಏತತ್ ಜರಾಸಂಧಾದ್ಯಪೇಕ್ಷೆಯ ಉತ್ತಮ. ಇದನ್ನ ಜರಾಸಂಧ ಮುಂತಾದವರು, ಅವರೇನಾಗಿದ್ರು, ದುಷ್ಟರಾಗಿದ್ರು, ಬಲ ಅಧಿಕ ಉಳ್ಳವರಾಗಿದ್ರು, ಅಂತ ದುಷ್ಟರಾಗಿದ್ರು, ಬಲ ಜಾಸ್ತಿ ಉಳ್ಳವರಾಗಿದ್ರು, ಅಂತವರನ್ನ ಯುದ್ಧದಲ್ಲಿ ಸಂಹಾರ ಮಾಡಿದರೆ ಜ್ಞಾನಾನಂದಗಳು ಹೆಚ್ಚಾಗುತ್ತದೆ ಅಂತ. ಯಾವ ಯುದ್ಧದಲ್ಲಿ ವಿಷ್ಣೋಹೋ ಪರಮೇವ ಪ್ರೀತಿ,
ಅಲ್ಲಿ ಅಂತಹ ಯುದ್ಧದಲ್ಲಿ ಪರಮಾತ್ಮ ಅತಿ ಪ್ರಿಯವಾದ ಕಾರ್ಯ ಅದು. ಪರಮಾತ್ಮನಿಗೆ ಅತಿ ಪ್ರಿಯವಾದ ಆ ಯುದ್ಧಗಳು, ಅಂತಹ ಯುದ್ಧಗಳು. ತಸ್ಮಾತ್ ಕಾರಣ ಪಾಪಿನಃ ಕ್ಷತ್ರಿಯೈ ಸರ್ವಥಾ ಹಂತವ್ಯ ಹೇವ. ಅದರಿಂದ ಯಾರು ಪಾಪಿಷ್ಠರಾಗಿದ್ದಾರೆ ಅಂಥವರು ಕ್ಷತ್ರಿಯರಿಂದ ಸಂಹರಿಸಲ್ಪಡಲೇಬೇಕು. ದುಷ್ಟರನ್ನ ಕ್ಷಮಿಸಿ ಬಿಡಬಾರದು, ಅವರನ್ನ ಸಂಹಾರ ಮಾಡಲೇಬೇಕು. ಈಗ ದುರ್ಯೋಧನ ಮುಂತಾದವರು ಅಷ್ಟು ದುಷ್ಟರಾಗಿದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡಬೇಕು ಎಂಬ ಒಂದು ಅಭಿಪ್ರಾಯದಿಂದ ಭೀಮಸೇನ ದೇವರು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಏತು ಅಕ್ಷಧೂರ್ತ ಗ್ರಹಣಂ ಗತಾವ ಪಾಪಾಸ್ತೆ ಅನ್ಯೈರ್ಘಾತನೀಯ ಸ್ವದೌರ್ಭ್ಯಾಂ ರಾಜಾನಂ ವಾ ರಾಜಪುತ್ರಂ ತಥೈವ ರಾಜಾನುಜಂ ವಾ ಅಭಿಯಾತಂ ನಿಹನ್ಯಾತ್ ತತ್ರ ಹನನೇಪಿ ವಿಶೇಷ ಅಸ್ತಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದ ಒಂದು ಸಂಹಾರ ಮಾಡುವ ಕ್ರಿಯೆಯಲ್ಲಿ ಒಂದು ವಿಶೇಷವೂ ಇದೆ. ಏನಂದ್ರೆ ಏತು ಅಕ್ಷಧೂರ್ತಾಹ, ದ್ಯೂತ ಜೂಜಾಟದಿಂದ ನಾವೆಲ್ಲವನ್ನು ಕಳ್ಕೊಂಡಿದ್ದೀವಿ. ಅಂತ ಜೂಜಾಟದಿಂದ ಆ ಕಪಟಿಗಳು ಎದೃಚ್ಛೆಯ ಸ್ವಹಸ್ತಪ್ರಾಪ್ತಿಂ ಗತಾಹ ಪ್ರಾಪ್ತ ಪಾಪಾಹ ಪಾಪಿನಃ ಯೇ ಅನ್ಯೈರ್ಘಾತನೀಯಾಃ ನತು ಸ್ವಯಂ ಹಂತವ್ಯಾಃ ಏತಚ್ಚ ಶಕುನ್ಯಾದಪೇಕ್ಷೆಯ ಉಕ್ತಂ. ಅಂದ್ರೆ ಯಾರು ಈ ಜೂಜಾಟಕ್ಕೆ ಕಾರಣವಾಗಿರ್ತಾರೆ ಅಂಥವರನ್ನ ರಾಜ ತಾನೇ ಸ್ವತಃ ಕೊಲ್ಲಬಾರದಂತೆ, ಬೇರೆಯವ್ರ ಮುಖದಿಂದ ಕೊಲ್ಲಿಸಬೇಕು ಅಂತ. ಅದು ವಿಷ್ಣುಗೆ ಇನ್ನೂ ಅತಿ ಪ್ರೀತಿಕರವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅನ್ಯೈಹಿ ಘಾತನೀಯಾಃ ನತು ಸ್ವಯಂ ಹಂತವ್ಯಾಃ. ಅಂಥವರು ಎರಡರ್ಥ ಇದೆ. ತಾವೇ ಸಾಯಬಾರದವರು. ಅಂತ ಕಪಟಿಗಳು ಕಾಲ ಬಂತು, ಆಯುಷ್ಯ ಮುಗಿತು, ಸತ್ತರು ಅಂತ ಆಗಬಾರದು. ಅವರನ್ನ ಪೂರ್ವದಲ್ಲೇ ಯುದ್ಧದಲ್ಲಿ ಅವರನ್ನ ಸಂಹಾರ ಮಾಡಬೇಕು. ಇದು ಶಕುನ್ಯಾದಪೇಕ್ಷೆಯ ಉಕ್ತಂ. ಶಕುನಿ ಮುಂತಾದವರು ಅವರೇ ಮುಖ್ಯ ಕಾರಣ. ಜೂಜಾಟಕ್ಕೆ ಗೆದ್ದದ್ದು ಶಕುನಿಯಿಂದಲೇ. ಅದರಿಂದ ಅಂಥವರನ್ನ ಆ ರೀತಿಯಾಗಿ ಸಂಹಾರ ಮಾಡಬೇಕು ಅಂತ. ಮತ್ತು ದುರ್ಯೋಧನಾದಿಗಳನ್ನ ಏನ್ ಮಾಡಬೇಕು? ಸ್ವದೌರ್ಭ್ಯಾಂ ಇತ್ಯಾದಿನ ರಾಜಾನಂ ವಾ ರಾಜಪುತ್ರಂ ವಾ ರಾಜಾನುಜಂ ವಾ ಯುದ್ಧಾಯ ಅಭಿಯಾತಂ ಗ್ರಹಣಗತಮಪಿ ಸ್ವದೌರ್ಭ್ಯಾಮೇವ ನಿಹನ್ಯಾತ್. ಇನ್ನು ರಾಜರು ಅವರೆಲ್ಲ ಅಂತ ದುಷ್ಟ ರಾಜರು ಇದ್ದರೆ ಅವರನ್ನೆಲ್ಲ ತನ್ನ ಸ್ವಂತ ಭುಜದಿಂದಲೇ ಸ್ವಸಾಮರ್ಥ್ಯದಿಂದಲೇ ಅವರನ್ನೆಲ್ಲ ಸಂಹಾರ ಮಾಡಬೇಕು. ಹಾಗೆಂಬ ಒಂದು ಧರ್ಮ ಸೂಕ್ಷ್ಮ, ಧರ್ಮ ವಿಶೇಷ ಅದನ್ನು ಕೂಡ ತಿಳಿಸಿಕೊಡ್ತಾ ಇದೆ. ಜೂಜಾಟಕ್ಕೆ ಕಾರಣವಾದ ಶಕುನಿ ಮುಂತಾದವರನ್ನೆಲ್ಲ ಬೇರೆಯವರು ಕೈಯಿಂದ ಸಂಹಾರ ಮಾಡಿಸಬೇಕು. ದುಷ್ಟರಾದ ರಾಜ ಸ್ವತಃ ತಾನೇ ಬಂದಿದ್ದರೆ ಅವರನ್ನ ತನ್ನ ಬಾಹುಗಳಿಂದ ತಾನೇ ಮುಂದೆ ನಿಂತು ರಾಜನಾಗಬಹುದು, ಅಥವಾ ರಾಜನ ಮಕ್ಕಳು ಆಗಬಹುದು, ಅಥವಾ ರಾಜನ ಅನುಜರು ಸಹೋದರರಾಗಬಹುದು. ಅಂಥವರ ಕೈಯಿಂದ ಅಂತ ದುಷ್ಟ ರಾಜನನ್ನ ಸಂಹಾರ ಮಾಡಬೇಕು ಅಂತ. ರಾಜ್ಞಃ ಕೃತೋದ್ವಾಹಕೋ ಯಸ್ಸ ಘಾತನೀಯೋ ನ ಸ್ವಯಂ ವಧ್ಯ ಏವ ಕ್ರೂರಂ ಚಾನ್ಯಧರ್ಮಯುಕ್ತಂ ಪರೈಸ್ತತ್ ಪ್ರಸಾಧನೀಯಂ ಕ್ಷತ್ರಿಯೈರ್ನ ಸ್ವಕಾರ್ಯಂ ಏವಂ ಧರ್ಮೋ ವಿಹಿತೋ ವೇದ ಏವ ವಾಕ್ಯಂ ವಿಷ್ಣೋ ಪಂಚರಾತ್ರೇಷು ತಾದೃಕ್. ಘಾತನೀಯ ಅಂತಹ ದುಷ್ಟ ಕ್ಷತ್ರಿಯರು ಸಂಹಾರ ಮಾಡಲ್ಪಡಬೇಕು ಅಂತ ಹಿಂದೆ ಏನೇ ಹೇಳಿದ್ರು ಅದು ಯತ್ಪೂರ್ವಮುಕ್ತಂ ತದ್ ರಾಜಾದಿ ವ್ಯತಿರಿಕ್ತ ವಿಷಯಂ ಇತಿ ಭಾವಃ. ರಾಜಾದಿಷ್ವಪಿ ರಾಜಪುತ್ರೇ ವಿಶೇಷತಃ ಅಸ್ತಿ ಇತ್ಯಾಹ. ಸೊ ಜೂಜಾಟಕ್ಕೆ ಕಾರಣವಾಗಿ ಬೇರೆಯವರಿದ್ದರೆ ಅವರನ್ನು ಕೂಡ ಸಂಹಾರ ಮಾಡಬೇಕು. ಜೂಜಾಟಕ್ಕೆ ಕಾರಣ ಸ್ವತಃ ರಾಜನೇ ಆಗಿದ್ದರೆ ಅಂತಹ ರಾಜನನ್ನು ಕೂಡ ಸಂಹಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಹ ಅಕೃತೋದ್ವಾಹಕಃ ರಾಜ್ಞಃ ಪುತ್ರಃ ಸಹ ಅನ್ಯೈಃ ಘಾತನೀಯಃ ಅದು ಸ್ವಯಮೇವ ವಧ್ಯಃ. ಯಾರು ಮದುವೆ ಆಗಿಲ್ಲ ಅಂಥವನು ಕೂಡ ಸಂಹಾರ ಮಾಡಬೇಕು, ಆದರೆ ಬೇರೆಯವರಿಂದ. ರಾಜನಾಗಿರ್ಬೋದು, ಆದರೆ ಮದುವೆ ಆಗಿಲ್ಲ ಅಂತ ಇಟ್ಟುಕೊಳ್ಳಿ, ಅಂಥವರನ್ನ ಬೇರೆಯವರ ಕೈಯಿಂದ ಸಂಹಾರ ಮಾಡಿಸ್ಬೇಕು, ತಾನೇ ಮಾಡಬೇಕಾಗಿಲ್ಲ ಅಂತ ಒಟ್ಟು. ಏಷಃ ಅಕೃತೋದ್ವಾಹಕ ರಾಜ್ಞಃ ಪುತ್ರಃ ಸ್ವಯಂ ಸ್ವಸ್ಯ ವಧ್ಯಃ ನ ಧರ್ಮಯುಕ್ತಂ ಚ ಧರ್ಮಯುಕ್ತಮಪಿ ಕ್ರೂರಂ ನಿಂದ್ಯಂ ಅನ್ಯತ್ ಯತ್ಕರ್ಮ ದುಷ್ಟಸ್ತ್ರೀ ವಧಾಧಿಕಂ ತತ್ ಕ್ಷತ್ರಿಯೈಃ ಪರೈಃ ಅನ್ಯಪುರುಷೈಃ ಪ್ರಸಾದನೀಯಂ ಕಾರಯಿತವ್ಯಂ.
ಇನ್ನು ಬೇರೆ ನಿಂದಿತ ಕರ್ಮಗಳನ್ನ ಯಾರು ಮಾಡಿರ್ತಾರೆ ಕ್ಷತ್ರಿಯರು, ಅಂತ ಕ್ಷತ್ರಿಯರನ್ನು ಕೂಡ ಸ್ವಯಂ ಕ್ಷತ್ರಿಯ ಸ್ವಯಂನ ಕಾರ್ಯಂ, ಅಂದ್ರೆ ಸ್ವತಃ ತಾವು ಮಾಡಿರೋದಿಲ್ಲ ಪಾಪಗಳನ್ನ, ಆ ರೀತಿಯಾಗಿ ಮಾಡಿದವರನ್ನ ಅನುಸರಿಸಿ ಇರ್ತಾರೆ. ಅಂತ ರಾಜರನ್ನು, ದುಷ್ಟವಾದ ರಾಜನನ್ನ ಅನುಸರಿಸಿ ಇರ್ತಾರೆ. ಉದಾಹರಣೆಗೆ ದುರ್ಯೋಧನನ ಕೇಸಲ್ಲಿ ಭೀಷ್ಮ, ದ್ರೋಣರು ಅವರೇ ಮುಂತಾದವರು, ಅವರೇನು ತಾನು ಸ್ವತಃ ಪಾಂಡವರಿಗೆ ಏನು ಕೆಟ್ಟದು ಮಾಡಿಲ್ಲ, ಆದರೆ ದುರ್ಯೋಧನ ಅನುಯಾಯಿಗಳಾಗಿ ಇರ್ತಾರೆ ನೋಡಿ, ಅವರನ್ನು ಕೂಡ ಸಂಹಾರ ಮಾಡಬೇಕು. ರಾಜ ತಾನೇ ಮಾಡಬೇಕು ಅಂತ ಇಲ್ಲ, ಬೇರೆಯವರ ಕೈಯಿಂದ ಮಾಡಿದರೂ ಕೂಡ ನಡೆಯುತ್ತದೆ ಅಂತ ಅರ್ಥ. ಭಗವದ್ವಿಟ್ ತನ್ನ ಅದುಬಂಧಿ ನಿಗ್ರಹ ಪರಮಃ ಧರ್ಮ ತದನ್ಯ ಸರ್ವೋಪಿ ಅಧರ್ಮ ಇತ್ಯುಕ್ತ. ನಾರಾಯಣನ ದ್ವೇಷ ಮಾಡುವವರು, ಆ ದ್ವೇಷ ಮಾಡಿ ಯಾರು ಮಾಡ್ತಾರಲ್ಲ ಅವರ ಅನುಯಾಯಿಯಾಗಿ ಇರತಕ್ಕವರು, ಅವರ ಫಾಲೋಯರ್ಸ್ ಇಬ್ಬರು ಕೂಡ ಸಂಹಾರ ಮಾಡಲ್ಪಡಬೇಕು. ಕ್ಷತ್ರಿಯನಾದರು ರಾಜನಾಗಿದ್ರೆ ಸ್ವತಃ ತಾನೇ ಮಾಡಬಹುದು, ಇಲ್ಲದಿದ್ದರೆ ಬೇರೆಯವ್ರ ಕೈಯಿಂದ ಮಾಡಿಸ್ಬೋದು ಅಂತ ಒಟ್ಟು. ಏವ ಮುಕ್ತೋ ಧರ್ಮೋ ವೇದ ಏವ ವಿಹಿತ. ಈ ರೀತಿಯಾಗಿ ಅಣ್ಣ ನಾನು ಹೇಳಿದ ಧರ್ಮಗಳು ಏನಿದೆ ಇದೆಲ್ಲ ವೇದದಲ್ಲೇ ಇದೆ, ಇದೆಲ್ಲ ವೇದವಾಕ್ಯಗಳು, ವೇದದಲ್ಲಿ ಪ್ರಮಾಣವಾಗಿ ಇದೆ. ವಿಷ್ಣೋರ್ ವಾಕ್ಯಂ ತಾದೃಕ್ ಉಕ್ತಾರ್ಥ ವಿಧಾಯಕಂ ಪಂಚರಾತ್ರ ವಿಧಾಯಕಂ ಪಂಚರಾತ್ರೇಶು ವರ್ತತೆ. ಪಂಚರಾತ್ರಗಳಲ್ಲೂ ಕೂಡ ಈ ಧರ್ಮಗಳನ್ನ ವಿಶೇಷವಾಗಿ ಹೇಳಿದ್ದಾರೆ. ವೇದದಲ್ಲೂ ಇದೆ, ಪಂಚರಾತ್ರದಲ್ಲೂ ಇದೆ. ಅತಃ ಪ್ರಾಮಾಣಿಕಂ, ಪ್ರಾಮಾಣಿಕತ್ವ. ಅದರಿಂದ ನಾನು ಹೇಳುವ ವಿಚಾರ ಅತ್ಯಂತ ಪ್ರಾಮಾಣಿಕವಾದದ್ದು. ನಾನೇನು ನನ್ನ ತಲೆಗೆ ಬಂದದ್ದನ್ನು ಹೇಳ್ತಾ ಇಲ್ಲ, ಪ್ರಮಾಣಗಳು ಇದೆ ಇದಕ್ಕೆ. ಅದರಿಂದ ಅದನ್ನು ಅನುಷ್ಠಾನ ಮಾಡಬೇಕಾದ್ದು ಯುಕ್ತವಾದದ್ದು ಅಂತ ಅಭಿಪ್ರಾಯ. ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯಾ ಗರ್ಹಿತಂ ಸೌಬಲೇನ ನ ಕುತ್ರಚಿತ್ ವಿಧಿರಸ್ಯಾಸ್ತಿ ತೇನ ನ ತದ್ದತ್ತಂ ದ್ಯೂತಹೃತಂ ವದಂತಿ. ದ್ಯೂತೆ ದತ್ತಂ ರಾಜ್ಯಂ ಪುನಃ ಬಲಾತ್ ಅಪಹಾರ್ಯಮೇವ ಇತಿ ವಕ್ತುಂ ದ್ಯೂತಸ್ಯ ಅನ್ಯಾಯತ್ವಮಾಹ. ಇಲ್ಲ, ಈಗ ಧರ್ಮರಾಜ ಕೇಳ್ಬಹುದು, ಏನ್ ಮಾಡೋದಪ್ಪ, ಹೌದು ನೀ ಹೇಳೋದೆಲ್ಲ ಸತ್ಯ, ವೇದ ಪ್ರಮಾಣ ಪಂಚರಾತ್ರ ಪ್ರಮಾಣ ಅಂತ ದುಷ್ಟರನ್ನ ಸಂಹಾರ ಮಾಡಬೇಕು. ಈಗ ನಾವು ರಾಜ್ಯವನ್ನು ಕೊಟ್ಟುಬಿಟ್ಟಿದ್ದೀವಿ, ಜೂಜಾಟ ಆಡಿ ಕೊಟ್ಟಾಯ್ತು. ಕೊಟ್ಟ ಮೇಲೆ ನಾವು ಅದನ್ನ ಪುನಃ ವಾಪಸ್ ತೆಗೆದುಕೊಳ್ಳುವಂತೆ ಇಲ್ಲ, ಮಾತು ವಚನಬದ್ಧರಾಗಿದ್ದೀವಿ, ಅದರಿಂದ ನಾವು ಏನ್ ಮಾಡ್ಲಿಕ್ಕಿಲ್ಲ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ದ್ಯೂತದಲ್ಲಿ ಕೊಟ್ಟ ರಾಜ್ಯವನ್ನ ಮರಳಿ ಪಡೆಯಬಹುದು, ಬಲಾತ್ಕಾರದಿಂದ ನಾವು ಅಪಹಾರ ಮಾಡಬಹುದು, ಅದು ಅಧರ್ಮ ಅಂತ ಆಗೋದಿಲ್ಲ. ಯಾಕೆ? ಅವ್ರು ಹೇಗೆ ಮಾಡಿದ್ರು, ನ್ಯಾಯ ಮಾರ್ಗದಿಂದಲ ರಾಜ್ಯವನ್ನು ಪಡೆದರು, ದ್ಯೂತವೇ ಒಂದು ಅಧರ್ಮ, ಅಧರ್ಮದಿಂದ ಗಳಿಸಿದ್ದದು. ಅದರಿಂದ ಅಲ್ಲಿ ನಾವು ಧರ್ಮದ ಒಂದು ವಿಚಾರವನ್ನ ನೋಡ್ಬೇಕಾಗಿಲ್ಲ, ಅದು ಧರ್ಮವೇ ಆಗಿದೆ. ಧರ್ಮದ ವಿಚಾರ ನೋಡ್ಬೇಕಾಗಿಲ್ಲ ಅಂದ್ರೆ ಬೇರೆ ಧರ್ಮದ ವಿಚಾರ ನೋಡ್ಬೇಕಾಗಿಲ್ಲ. ಬಲಾತ್ಕಾರದಿಂದಲಾಗಲೂ ಪರವಾಗಿಲ್ಲ, ದ್ಯೂತದಲ್ಲಿ ಕೊಟ್ಟ ರಾಜ್ಯವನ್ನ ಬಲಾತ್ಕಾರದಿಂದಾದರೂ ನಾವು ವಾಪಸ್ ಪಡೆಯಬಹುದು, ಯಾವ ದೋಷವೂ ಇರೋದಿಲ್ಲ ಅಂತ. ಅದರಿಂದ ಯಾಕೆ ದ್ಯೂತಾಂಬದು ಅದು ಅನ್ಯಾಯದ ಕಾರ್ಯ, ದ್ಯೂತ ಅದು ಅನ್ಯಾಯದ ಕಾರ್ಯ, ಅದನ್ನ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಕ್ಷೈಹಿ ದ್ಯೂತಂ ದೇವನ ನಿಕೃತಿ ಕುಕರ್ಮ. ಜೂಜಾಟಾಂಬಾದು ಅದು ಕುಕರ್ಮ, ಅಂದ್ರೆ ನಿಂದಿತವಾದ ಒಂದು ಕರ್ಮ, ಶಾಸ್ತ್ರದಲ್ಲಿ ದೊಡ್ಡವರಿಂದ ನಿಂದಿಸಲ್ಪಟ್ಟಿದೆ ಅದು, ಅಂತ ಕುಕರ್ಮ ಅದು. ಅತಯೇವ ಪಾಪಂ, ಅದು ಪಾಪ ಸಾಧನವೇ ಆಗಿದೆ, ಪಾಪ ಸಾಧನಮೇವ. ಅತಯೇವ ಗರ್ಹಿತಂ, ಅದರಿಂದಲೇ ಅದು ನಿಂದಿತವಾಗಿದೆ. ನೋಡಿ, ಅದು ನಿಂದಿತ ಕರ್ಮ, ನಿಂದಿತ ಕರ್ಮವಾದ್ದರಿಂದ ಪಾಪವನ್ನು ತಂದುಕೊಡುತ್ತದೆ, ಅದು ಪಾಪವನ್ನು ತಂದುಕೊಡುತ್ತದೆ, ಅದರಿಂದ ಅದು ನಿಂದ್ಯವಾಗಿದೆ, ನಿಂದೆ ಮಾಡಲು ಯೋಗ್ಯವಾಗಿದೆ. ಅದರಿಂದ ನೀನು ಸೌಬಲೇನ ಸಾಕಂ ಕೃತ, ಶಕುನಿ ಜೊತೆಗೆ ನೀನು ಜೂಜಾಟ ಆಡಿ ಈ ರಾಜ್ಯವನ್ನೆಲ್ಲ ಬಿಟ್ಟಿದ್ದಿ. ಕಥಂ ವಾ ಪಾಪಂ ಇತ್ಯತಃ ನ ಕುತ್ರ ಇತಿ ಅಸ್ಯ ದ್ಯೂತಸ್ಯ ವಿಧಿ ಕರ್ತವ್ಯತಾ ಕುತ್ರಚಿತಪಿ ವೇದೇ ನಾಸ್ತಿ. ಈ ರೀತಿಯಾಗಿ ಜೂಜಾಟವನ್ನು ಆಡಬೇಕು, ರಾಜ್ಯವನ್ನು ಕೊಡಬೇಕು ಹಾಗೆಂಬ ವಿಚಾರ ಎಲ್ಲಿ ಇಲ್ಲ, ವೇದದಲ್ಲಿ ಎಲ್ಲೂ ಇಲ್ಲ. ವೇದೇ ನಾಸ್ತಿ, ಕುತ್ರಚಿದಪಿ ವೇದೇ ನಾಸ್ತಿ, ಪ್ರತ್ಯುತ ನಿಷೇಧೇವ ಅಸ್ತಿ ಇತಿ ಭಾವ. ಮಾಡು ಅಂತ ಎಲ್ಲಿ ಹೇಳಿಲ್ಲ, ಅದರ ಮಾಡಬಾರದು ಅಂತ ವಿಶೇಷವಾಗಿ ಹೇಳಿದ್ದಾರೆ, ಅಂತಹ ವಾಕ್ಯಗಳು ಇದೆ. ಜೂಜಾಟ ಆಡು ಅಂತ ಹೇಳಿಲ್ಲ, ಆದರೆ ಜೂಜಾಟ ಆಡಬಾರದು ಅಂತ ಹೇಳಿದ್ದಾರೆ.
ತೇನ ಕಾರಣೇನ ದ್ಯೂತಹೃತಂ ತದ್ದತ್ತಂ ಮಿತಿ ನ ಇತಿ ವದಂತಿ ವಿದ್ವಾಂಸಃ. ಅದರಿಂದ ಜೂಜಾಟದಲ್ಲಿ ಏನೇ ಕೊಟ್ಟರು ಕೂಡ, ರಾಜ್ಯ ಇತ್ಯಾದಿಗಳು ಏನೇ ಇದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ಳಬಹುದು, ಅದು ಆ ದೋಷದಲ್ಲಿ ಪರ್ಯವಸಾನ ಆಗೋದಿಲ್ಲ ಅಂತ ಒಟ್ಟು ಅಭಿಪ್ರಾಯ. ಈ ರೀತಿಯಾಗಿ ಭೀಮಸೇನ ದೇವರು ಯುಧಿಷ್ಠಿರನಿಗೆ ವಿಶೇಷವಾಗಿ ವೇದಗಳ ಒಂದು ಪ್ರಮಾಣವನ್ನು ಕೊಟ್ಟು ಕ್ಷತ್ರಿಯ ಧರ್ಮದ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಮುಂದುವರಿಯುತ್ತದೆ, ಸ್ವಲ್ಪ ಇದೆ, ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.